ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ್ಯ ಧರ್ಮಸ್ಯ ತದಾತ್ಮಾದಂ ಚತುಷ್ಕೃತ ಪವಿತ್ರಾಣಾಯ ಸಾಧೂನ್ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ, ಪರಸಂಗ ಬಿದ್ರ ಮಗ್ಲಾಗ ಮಣ್ಕೊಳಕ ಹೆಣ್ಣು ಕೊಡ್ತೀವಿ. ಹ್ಯಾಂಗರ ಮಾಡಿ ಹೋಗ್ತಿರ್ತದೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳ. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳುವ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮ್ಮ ಮುಸಾಬರಿನ ನಮಗ ಹೆಚ್ಚಾಗೈತಿ, ಊರ್ದಲ್ಲಿ ತೊಳಿನ್ರಿಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬೇಡ ಇಲ್ಲ, ಬೇಡೋದಕ್ಕೆ ಚಾನ್ಸೂ ಇಲ್ಲ. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಇದೇ ನಿಮ್ಮ ಮುಸುಡಿನ ನಂಬಿಕೊಂಡು ಚುನಾವಣೆಯಲ್ಲಿ ಓಟ್ಗೆ 500,000 ಹಂಚಿದಿನಲ್ಲ, ಹ್ಯಾಂಗ ತೆಗಿಬೇಕ್ರಪ್ಪ, ಹ್ಯಾಂಗ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ, ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ, ತಕೋಬೇಕು ಅಷ್ಟೇ. ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ, ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರಸ್ತಾ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ಯಾರ್ ನಿಮ್ಮ
ಬಂಡವಾಳ ಹಾಕಿದಿ, ಬಂದ ಮೇಲೆ ಬಂಡವಾಳ ತಕ್ಕೋಳ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆಗೋದಕ್ಕೆ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾ ಮಾತಾಡುವುದು ಸ್ವಲ್ಪ ಬಿರುಸ ಅನ್ನಿಸ್ತೈತಿ, ಆದ್ರೆ ಅದ್ ಯಾವತ್ತಿದ್ರು ಕರೆನ ಇರ್ತತಿ. ಈ ರೊಕ್ಕ ಬೇಕ, ದುಡ್ಡಿನ್ಯಾಗ ದೊಡ್ಡವ ಈ ಜೈರಾಜ್, ಸೊಟ್ಟಿನ್ಯಾಗ ದೊಡ್ಡವ ಈ ಜೈರಾಜ್, ದೌಲತ್ತಿನ್ಯಾಗ ದೊಡ್ಡವ ಈ ಜೈರಾಜ್. ಜಯಾನ ಮುಂದಿಟ್ಟುಕೊಂಡು ಹುಟ್ಟಿದವನೇ ಈ ಜೈರಾಜ್. ಇಂಥ ಜೈರಾಜನ ಮಾತಿಗೆ ನನ್ನ ಮನ್ನ ಕೊಡುವುದಿಲ್ಲೇನೋ ಅರ್ಜುನ. ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದ್ರ ಈ ಜೈರಾಜನ ಸಾಮ್ರಾಜ್ಯದಲ್ಲಿ ಈ ಜೈರಾಜನೇ ಗಂಡಸು. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರ ಎದುರಾಳಿ ಯಾರ ಇಲ್ಲಿ ಹೆಡಕ್ ಮುರ್ಕೊಂಡು ಬೇಡ. ಅದು ಈ ಜೈರಾಜ್. ಜೈರಾಜ್ ಅನ್ನೋ ಸಿಂಹ ಸುಮ್ಮನೆ ಗುಯ್ಯಲ್ ಮಲಗಿದೆ ಅಂದ್ರೆ ಬೇಟೆಯಾಡೋದನ್ನ ಮರ್ತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾ ಬೀಸಿದ್ರ ಬ್ಯಾಟ್ ಯಾವ್ದ ಇರ್ಲಿ ಹೆಡಕ್ ಮುರ್ಕೊಂಡು ಬೀಳ. जयराज चलते उसको आग कहता है, बुझते उसको रोक कहता है. जयराज दिखला तो अंडरवर्ल्ड डॉन 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 कहता है. तू जयराज नाना बेरे, ನನ್ನ ಸ್ಟೈಲ ಬೇರೆ. ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದ್ರೂ ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಈ ಜೈರಾಜನ ಮುಂದೆ ಎಷ್ಟೇ ಒಣಪಿನ ಮಾತುಗಳನ್ನ ಆಡಿದ್ರು ಮನಸ್ಸಲ್ಲಿ ತುಂಬಿಕೊಂಡಿರೋ ವಿಷ ಕಡಿಮೆ ಆಗೋದಿಲ್ಲ. ಏ ಕುಲಕರ್ಣಿ, ಜೈರಾಜನ ಮೇಲೆ ಅಷ್ಟು ಇರ್ದಿದ್ರ ಹ್ಯಾಂಗ ಆಗಾಕ ಬೇಕ. ಆದ್ರೂ ಒಂದು ಸಂಶಯ ರೀ, ಮತ್ತೇನಲ್ಲ ಸಂಶಯ ಯಾಕೋ ಸ್ವಲ್ಪ ಎಡ್ಗನ ಆಗ್ಲಾಯ್ತೈತ್ರಿ. ಮತ್ತೆ ಬಡಿತೀರನ ಹೇಳಣ ಹೇಳಲೇ. ಅಲ್ರಿ ಓಣ್ಯಾಗ ಈ ಊರಾಗ ನಾವು ಹೊಂಟ್ರ ಒಂದ ನಾಯಿ ಕುಂಡಿಸೋದಕ್ಕೆ ನಮ್ಮ ಎದುರಿಗೆ ಬರಲ್ರಿ, ಆದ್ರೂ ಬಡಿತೀರನ ಹೇಳಲೇ. ಇಲ್ರಿ ಎಕ್ಕಚಿತ್ ಒಂದು ಬಡ ಕುಂಡ್ರಿ. ಯಾವನ್ಲೇ ಅವನು ಈ ಊರಾಗ? ಅದು ಈ ಜೈರಾಜಗ ಎದುರು ನಿಂತು ಮಾತಾಡೋ ಗಂಡನರ ಇರೋದು ಈ ಊರಾಗ ಸಾಧ್ಯವೇ ಇಲ್ಲ. ಯಾವನ್ಲೇ ಅವನು? ಆದ್ರೂ ಸಾವ್ಕಾರ ನಾವು ಹಿಂಗ ಸಡ್ಲಿ ಬಿಟ್ರಿ ಅವ್ ನಮ್ಮನ್ನ ಉಳ್ಸಂಗಲ್ರಿ. ಆದ್ರೂ ಅವನು ಹೊಸಿಗೆ ಹಾಕ್ಬೇಕ್ರಿ. ಅವನಲ್ಲಿ ಅವನು ಮೊದಲು ಬಾಯ್ ಬಿಟ್ಟು ಹೇಳಲೇ. ಅದರಿ ಗೌಡ್ರ ಅರ್ಜುನ್ ರೀ, ಅವನ ಹೆಸರು ಕೇಳಿದ್ರೆ ನಿದ್ದೆನೆ ಬರ್ತಾ ಇಲ್ಲ. ನನಗೂ ಬರಂಗಿಲ್ರಿ, ಅದಕ್ಕೆ ಹೇಳನ್ರಿ ಸಣ್ಣಗೆ ಹೊಸಿಗೆ ಹಾಕ್ಬಿಡ್ಬೇಕು. ಏ ಕುಲಕರ್ಣಿ, ಎದುರು ನಿಂತಿರೋ ಒಂದು ಗಂಡನ ರಾಣ ಅಷ್ಟು ಬೇಗ ಹೊಸಕ್ಕೆ ಹಾಕಬಾರ್ದು. ಅದನ್ನ ಹಿಡಿದು ತಂದು ಸಣ್ಣಂಗೆ ಕಡಿದ್ರೆ ಅದನ್ನು ನೋಡಿದ ಜನಕ್ಕೆ ಭಯ ಹುಟ್ಕೋಬೇಕು. ಈ ಜೈರಾಜ್ ಎಷ್ಟು ಕ್ರೂರಿ ಮನುಷ್ಯ ಅಂತ. ಆ ನನ್ನ ಮಗನ ಇಂಚಿಂಚಿಂಚಿಂಚಿಂಚಿಂಚ ಕತ್ರ ಹಾಕೋಣ, ವಿಡಿಯೋ ಮಾಡಿ ವಾಟ್ಸಪ್ನಾಗ ಬಿಡಕ್ಕೆ. ನೋಡು, ಆದಷ್ಟು ಬೇಗನೆ ನಾವು ಕಟ್ಟತಕ್ಕಂಥ ಶುಗರ್ ಫ್ಯಾಕ್ಟರಿಗೆ ಎಲ್ಲ ಜಮೀನನ್ನು ವಶಪಡಿಸಿಕೊಂಡಾಗಿದೆ. ಹೇಗಾದ್ರೂ ಮಾಡಿ ಆ ಕುಣ್ಣಿಯ ಅರ್ಜುನನ 3 ಎಕರೆ ಜಮೀನನ್ನು ವಶಪಡಿಸಿಕೊಂಡ್ರೆ ಮುಗೀತು.
ನೋಡು ಬಾಯಿ ಮಾತಿನಿಂದ ಒಪ್ಪಿಕೊಂಡು ಕೊಟ್ರೆ ಅವಂಗೂ ಒಳ್ಳೇದು ನಮಗೂ ಒಳ್ಳೇದು. ಅದು ಒಳ್ಳೇದು. ಇರ್ಲಿಲ್ಲ ಅಂದ್ರ ನಮ್ಮ ದಾರಿ ನಮಗ ಗೊತ್ತಿದ್ದದ್ದೈತಿ. ಹಾಕಬೇಕ್ರಿ ಇದನ್ನ ದಂಡ ಜಿಗಿಯುವುದ್ರಾಗ ದಶಗುಣ ನೋಡೋಣ. ಒಪ್ಪಿಕೊಂಡ್ರೆ